ಈಗ ಇವರು ವಕ್ತು ವಿಚಾರ ಮಾತಾಡಿದ್ರು. 3 ಎಲೆಕ್ಷನ್ನ ಬೈ ಎಲೆಕ್ಷನ್ನ ಚುನಾವಣೆ ಫಲಿತಾಂಶನೇ ಜನ ನಮ್ಮ ಕಡೆ ಇದ್ದಾರೆ ಅನ್ನೋದಕ್ಕೆ ನಿದರ್ಶನ. ನಮ್ಮ ಗ್ಯಾರಂಟಿಗಳು ಬಡವರಿಗೆ ತಲುಪಿದೆ ಅನ್ನೋದಕ್ಕೆ 3 ಬೈ ಎಲೆಕ್ಷನ್ ಫಲಿತಾಂಶ ಕಾರಣ. ಮತ್ತು ನಾವು ಜನಪರವಾಗಿ ಕೊಟ್ಟಿರೋ ಯೋಜನೆಗಳು. ಈಗ ಅವರು ಐಡಿಯಾಲಜಿಕಲಿ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ. ಸುಮ್ಮನೆ ಈಗ ಮೂಡ ಅಂದರು, ಅವ್ರ ಕೈಲಿ ಏನು ಮಾಡೋಕ್ಕಾಯ್ತು? ಸುಮ್ಮನೆ ಲಾಸ್ಟ್ ಸೆಷನ್ ಹಾಳು ಮಾಡಿಟ್ರು. ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸಕ್ಕೆ ಬಂದಿದ್ದೀವಿ. ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ. ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರು ನಮ್ಮನ್ನು ಪ್ರಶ್ನೆ ಮಾಡೋ ಮೊದಲು, ಈಗ ಪಾರ್ಲಿಮೆಂಟ್ ನಡೀತಿದೆಯಲ್ಲ, ಇವರು ದೊಡ್ಡದಾಗಿ ಏನು ನ್ಯಾಷನಲ್ ಸೆಕ್ಯೂರಿಟಿ, ದೇಶ ಪ್ರೇಮ ಅಂದರೆ ಬರೀ ಇವ್ರ ಅಪ್ಪನ ಮನೆ ಆಸ್ತಿ ಥರ ಆಡ್ತಾರಲ್ಲ ಬಿ ಜೆ ಪಿಯವರು. ನಾವು ಭಾರತೀಯರೇ, ನಮಗೂ ದೇಶ ಪ್ರೇಮ ಇದೆಲ್ಲ. ಈ ಕಡೆ ಶ್ರೀಲಂಕಾದವರು ಚೈನಾ ಕಡೆ ವಾಲ್ತಿದ್ದಾರೆ, ನೇಪಾಳವರು ಚೈನಾ ಕಡೆ ವಾಲ್ತಿದ್ದಾರೆ. ಇದ್ರ ಬಗ್ಗೆ ಸುದ್ದಿನೇ ಮಾತಾಡಲ್ಲ. ನಾವು ಅಲ್ಲಿ ಸೆಷನ್ನಲ್ಲಿ ಮಾತಾಡಿದ್ರು ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ. ಸೊ ನಾವು ಜನಪರವಾಗಿದ್ದೀವಿ. ನಮ್ಮ ಸರ್ಕಾರ ಸುಭದ್ರವಾಗಿದೆ ಸರ್. ಸರಿ, ಕಾನೂನು ಸಾವಿನ ವಿಚಾರವಾಗಿ ಸರ್ಕಾರ ಕೊಡ್ತಾ ಇರೋ ಲೆಕ್ಕನೇ ಬೇರೆ, ಗ್ರೌಂಡಲ್ಲಿ ಇರೋದು ಬೇರೆ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಅಂಕಿ ಅಂಶಗಳ ಸಮೇತ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರೀಗ ಪ್ರತಿಕ್ರಿಯೆ ಮಾಡ್ತಾರೆ. ಖಂಡಿತವಾಗೂ ನೋಡಿ, ಯಾರೇ ಆಗಲಿ ಸರ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವ್ರ ಪರವಾಗಿ ನಾವು ಇಲ್ತೀವಿ. ಸರಿ, ಇದ್ರ ಬಗ್ಗೆ ಖಂಡಿತವಾಗೂ ತಪ್ಪಾಗಿದ್ದರೆ ತಪ್ಪೆ. ಅದೇನಾಗಿದೆ ಅಂತ ನಮಗೆ ಬೆಳಕಿಗೆ ಬರಬೇಕು. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರಲ್ಲ, ಅದ್ರ ಬಗ್ಗೆ ಬಿ ಜೆ ಪಿಯವ್ರು ಯಾಕೆ ಬಾಯಿ ಬಿಚ್ಚಿಲ್ಲ? ಯಾರ ಕಾಲದಲ್ಲಿ ಆಯ್ತಂತ ಇದೆಲ್ಲ ಅಲ್ವಾ? ಇದು ಖಂಡಿತವಾಗೂ ಇದು ಚರ್ಚೆಗೆ ಗ್ರಾಸ ಆಗುತ್ತೆ. ತಪ್ಪೇನಿದ್ರೆ ಅದು ಖಂಡಿತವಾಗೂ ಮುಂದೆ. ಅಧಿಕಾರಿಗಳೇನಾದರೂ ಮಾಹಿತಿಯನ್ನು ಮುಚ್ಚಿಟ್ಕೊಂಡ್ರೆ? ಇಲ್ಲ ಸರ್, ಅದ್ರ ಬಗ್ಗೆನೂ ನಾನು ನಿಮ್ಮ ಥರನೇ ಸೆಷನಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬರು ಏನು ಉತ್ತರಿಸ್ತಾರೆ ಅನ್ನೋ ಕುತೂಹಲದಲ್ಲಿ ನಾನು ಇದ್ದೀನಿ. ಈಗ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ತಾವೇನು ಹೇಳಿದ್ರು ಅದನ್ನು ಕೇಳಿದವ್ರು ನಾವು. ಬಟ್ ಇವತ್ತು ಸೆಷನಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಸರ್, ಈಗ ಏನಾಗಿತ್ತು ಸೆಷನ್ ಪ್ರಿಪ್ರೇಷನಲ್ಲಿ ಇದ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ಬೆಳಗಾವಿ ಇದರಲ್ಲಿ ಭೇಟಿ ಮಾಡ್ತೀವಿ ಸರ್. ಸಿ ಎಂ ಸಾಹೇಬರು ಭೇಟಿ ಮಾಡ್ತಾರೆ, DCM ಅವರು ಭೇಟಿ ಮಾಡ್ತಾರೆ. ಈಗ ಪ್ರೀ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಖಂಡಿತವಾಗೂ ಭೇಟಿ ಮಾಡ್ತೀವಿ ಸರ್. ನಾವು ಬಡವ್ರ ಪರ ಇರೋದು ಸರ್. ಈಗ ಒಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ, ಬಿಜೆಪಿ JDS ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ನನಗಿರೋ ಮಾಹಿತಿ ತುಂಬ ಜನ BJPಯವರು, JDS ಅವರು ಈ ಕಡೆ ಬರೋ ಸಾಧ್ಯತೆ ಇದೆ. ನನಗೂ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ನು, ನಾನು ಹೆಸರು ನನಗೂ ಸ್ನೇಹಿತರು ಸಿಗ್ತಾ ಇರ್ತಾರಲ್ಲ, ತುಂಬ ಜನ JDS ಅವರು BJPಯವರು ಬರಕ್ಕೆ ರೆಡಿ ಇದ್ದಾರಂತೆ. ಮತ್ತು ಇನ್ನು BJPಯವರು JDS ಅವ್ರು ನನ್ನ ಮೇಲೆ ಬಿದ್ದುಬಿಡ್ತಾರೆ. ಇನ್ನು ಹೆಸರು ಕೊಡೋಕ್ಕೆ ಕೇಳಿ, ತಾಕತ್ತಿದ್ರೆ ಹೆಸರು ಬಹಿರಂಗ ಮಾಡೋಕ್ಕೆ ಕೇಳಿ, ಹಂಗೆಲ್ಲ ಬಹಿರಂಗ ಮಾಡೋಕ್ಕಾಗಲ್ಲ ಸರ್. ನಮ್ಮ DK ಸಾಹೇಬರು ಕೈ ಹಾಕಿದರೆ ಒಂದು 8-10 ಜನ ಬರ್ಬೋದು ಈ ಕಡೆ. ನಿಮ್ಮ ಜೊತೆ ಯಾರಾದರೂ ಇದ್ದಾರೆ? ನಾನು ಅಷ್ಟು ದೊಡ್ಡವನಲ್ಲ ಸರ್. ನನ್ನ ಕ್ಷೇತ್ರ ಆಯಿತು, ನಮ್ಮೂರಿಗೆ ನಮ್ಮ ಶಾಸಕ ಆಯಿತು, ಆತ್ಮೀಯರು ಇದ್ದಾರೆ ಕೆಲವರು ಅಂತ ಹೇಳಿ. ಎಲ್ಲರೂ ಆತ್ಮೀಯರಿದ್ದಾರೆ. ಅವ್ರಿಗೆ ಏನಾಗಿದೆ, ಕೆಲವರು BJP ಸ್ನೇಹಿತರು ನನಗೆ ಹೇಳೋದು, ಕ್ಲೋಸ್ ಫ್ರೆಂಡ್ಸು. ನೆಕ್ಸ್ಟ್ ಟೈಮು BJP ಬರೋ ಡೌಟ್ ಕಾರಣ ನೋಡ್ಬೋ, ಕ್ಷೇತ್ರ ಏನಾದರೂ ಟಿಕೆಟ್ ಕನ್ಫರ್ಮ್ ಮಾಡಿಸಿದ್ರೆ ನೋಡೋಣ ಬಂದ್ಬಿಡ್ತೀವಿ ಅಂತ ಒಬ್ಬರು ಅಂದಿದ್ದಾರೆ. ಇದು ಫ್ರೆಂಡ್ಲಿಯಾಗಿ ನಡೆದಿರೋ ಚರ್ಚೆ. ಸೀರಿಯಸ್ ಆಗಂತೂ ನಾನು ಪ್ರಸ್ತಾಪಿಸೋಕೆ ನಾನು ಯಾರು? ನಮ್ಮ CM ಸಾಹೇಬ್ರ ಹತ್ರ, DK ಸಾಹೇಬ್ರ ಹತ್ರ ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ನಾನು ಮಾತಾಡೋದಿಲ್ಲ, ನಡೆದಿರೋದು ಹೇಳಿ. ಅವರೇ ಆಪರೇಷನ್ ಕಮನ ಮಾಡ್ತಿದ್ದಾರಲ್ಲ ನಿಮ್ಮನ್ನೆಲ್ಲ. ಅವ್ರಿಗೆ BJP ಅವ್ರಿಗೆ ನಮ್ಮನ್ನೆಲ್ಲ ಪರ್ಚೇಸ್ ಮಾಡೋ ತಾಕತ್ತಿಲ್ಲ. ಅದಕ್ಕೆಲ್ಲ ನಾವು ಬೀಳೋದು ಇಲ್ಲ. ಮೋಸ್ಟ್ಲಿ BJP ಅವ್ರನ್ನ ಈ ಕಡೆ ಬರ್ದಂಗೆ ಕಾಪಾಡ್ಕೊಂಡ್ರೆ ಸಾಕು. ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಅನ್ನೋದು ಏನಾದರೂ ಆಗಿದೆಯಾ ಸರ್? ನನಗೇನು ಗೊತ್ತಿಲ್ಲ. ಬಟ್ ನಮ್ಮಲ್ಲೂ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಅವ್ರಿಗೆಲ್ರಿಗೂ ಮಿನಿಸ್ಟ್ರಿ ಪೋಸ್ಟ್ ಸಿಗಲಿ ಅಂತ ನನ್ನ ಆಸೆ. ನೀವು? ನನಗೆ ಬೇಡ ಸರ್, ನನಗೆ ಬೇಡ. ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಈಗ ಇವರು ವಕ್ತು ವಿಚಾರ ಮಾತಾಡಿದ್ರು. 3 ಎಲೆಕ್ಷನ್ನ ಬೈ ಎಲೆಕ್ಷನ್ನ ಚುನಾವಣೆ ಫಲಿತಾಂಶನೇ ಜನ ನಮ್ಮ ಕಡೆ ಇದ್ದಾರೆ ಅನ್ನೋದಕ್ಕೆ ನಿದರ್ಶನ. ನಮ್ಮ ಗ್ಯಾರಂಟಿಗಳು ಬಡವರಿಗೆ ತಲುಪಿದೆ ಅನ್ನೋದಕ್ಕೆ 3 ಬೈ ಎಲೆಕ್ಷನ್ ಫಲಿತಾಂಶ ಕಾರಣ. ಮತ್ತು ನಾವು ಜನಪರವಾಗಿ ಕೊಟ್ಟಿರೋ ಯೋಜನೆಗಳು. ಈಗ ಅವರು ಐಡಿಯಾಲಜಿಕಲಿ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ. ಸುಮ್ಮನೆ ಈಗ ಮೂಡ ಅಂದರು, ಅವ್ರ ಕೈಲಿ ಏನು ಮಾಡೋಕ್ಕಾಯ್ತು? ಸುಮ್ಮನೆ ಲಾಸ್ಟ್ ಸೆಷನ್ ಹಾಳು ಮಾಡಿಟ್ರು. ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸಕ್ಕೆ ಬಂದಿದ್ದೀವಿ. ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ. ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರು ನಮ್ಮನ್ನು ಪ್ರಶ್ನೆ ಮಾಡೋ ಮೊದಲು, ಈಗ ಪಾರ್ಲಿಮೆಂಟ್ ನಡೀತಿದೆಯಲ್ಲ, ಇವರು ದೊಡ್ಡದಾಗಿ ಏನು ನ್ಯಾಷನಲ್ ಸೆಕ್ಯೂರಿಟಿ, ದೇಶ ಪ್ರೇಮ ಅಂದರೆ ಬರೀ ಇವ್ರ ಅಪ್ಪನ ಮನೆ ಆಸ್ತಿ ಥರ ಆಡ್ತಾರಲ್ಲ BJPಯವರು. ನಾವು ಭಾರತೀಯರೇ, ನಮಗೂ ದೇಶ ಪ್ರೇಮ ಇದೆಲ್ಲ. ಈ ಕಡೆ ಶ್ರೀಲಂಕಾದವರು ಚೈನಾ ಕಡೆ ವಾಲ್ತಿದ್ದಾರೆ, ನೇಪಾಳವರು ಚೈನಾ ಕಡೆ ವಾಲ್ತಿದ್ದಾರೆ. ಇದ್ರ ಬಗ್ಗೆ ಸುದ್ದಿನೇ ಮಾತಾಡಲ್ಲ. ನಾವು ಅಲ್ಲಿ ಸೆಷನ್ನಲ್ಲಿ ಮಾತಾಡಿದ್ರು ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ.
ಸೊ ನಾವು ಜನಪರವಾಗಿದ್ದೀವಿ, ನಮ್ಮ ಸರ್ಕಾರ ಸುಭದ್ರವಾಗಿದೆ ಸರ್. ಸರಿ, ಆನಂದ್ ಸಾವಿನ ವಿಚಾರವಾಗಿ ಸರ್ಕಾರ ಕೊಡ್ತಾ ಇರೋ ಲೆಕ್ಕನೇ ಬೇರೆ, ಗ್ರೌಂಡಲ್ಲಿ ಇರೋದು ಬೇರೆ ಅನ್ನೋಂಥ ಒಂದು ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಅಂಕಿ ಅಂಶಗಳ ಸಮೇತ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರೀಗ ಪ್ರತಿಕ್ರಿಯೆ ಮಾಡ್ತಾರೆ. ಖಂಡಿತವಾಗೂ ನೋಡಿ, ಯಾರೇ ಆಗಲಿ ಸರ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವ್ರ ಪರವಾಗಿ ನಾವು ಇಲ್ತೀವಿ. ಸರಿ, ಇದ್ರ ಬಗ್ಗೆ ಖಂಡಿತವಾಗೂ ತಪ್ಪಾಗಿದ್ದರೆ ತಪ್ಪೆ. ಅದೇನಾಗಿದೆ ಅಂತ ನಮಗೆ ಬೆಳಕಿಗೆ ಬರಬೇಕು. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರಲ್ಲ, ಅದ್ರ ಬಗ್ಗೆ BJP ಅವ್ರು ಯಾಕೆ ಬಾಯಿ ಬಿಚ್ಚಿಲ್ಲ? ಯಾರ ಕಾಲದಲ್ಲಿ ಆಯ್ತಂತ ಇದೆಲ್ಲ ಅಲ್ವಾ? ಇದು ಖಂಡಿತವಾಗೂ ಇದು ಚರ್ಚೆಗೆ ಗ್ರಾಸ ಆಗುತ್ತೆ. ತಪ್ಪೇನಿದ್ರೆ ಅದು ಖಂಡಿತವಾಗೂ ಮುಂದೆ. ಅಧಿಕಾರಿಗಳೇನಾದರೂ ಮಾಹಿತಿಯನ್ನು ಮುಚ್ಚಿಟ್ಕೊಂಡ್ರ? ಇಲ್ಲ ಸರ್, ಅದ್ರ ಬಗ್ಗೆನೂ ನಾನು ನಿಮ್ಮ ಥರನೇ ಸೆಷನಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬರು ಏನು ಉತ್ತರಿಸ್ತಾರೆ ಅನ್ನೋ ಕುತೂಹಲದಲ್ಲಿ ನಾನು ಇದ್ದೀನಿ. ಈಗ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ತಾವೇನು ಹೇಳಿದ್ರು ಅದನ್ನು ಕೇಳಿದವ್ರು ನಾವು. ಬಟ್ ಇವತ್ತು ಸೆಷನಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಪ್ರಮುಖವಾಗಿ ಅಲ್ಲಿ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮದ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ವಿಸಿಟೇ ಮಾಡಲಿಲ್ಲ. ಸರ್, ಈಗ ಏನಾಗಿತ್ತು ಸೆಷನ್ ಪ್ರಿಪ್ರೇಷನಲ್ಲಿ ಇದ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ಬೆಳಗಾವಿ ಇದರಲ್ಲಿ ಭೇಟಿ ಮಾಡ್ತೀವಿ ಸರ್. CM ಸಾಹೇಬರು ಭೇಟಿ ಮಾಡ್ತಾರೆ, DCM ಅವರು ಭೇಟಿ ಮಾಡ್ತಾರೆ. ಈಗ ಪ್ರೀ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಖಂಡಿತವಾಗೂ ಭೇಟಿ ಮಾಡ್ತೀವಿ ಸರ್. ನಾವು ಬಡವ್ರ ಪರ ಇರೋದು ಸರ್. ಈಗ ಒಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ, BJP JDS ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ನನಗಿರೋ ಮಾಹಿತಿ ತುಂಬ ಜನ BJP ಅವರು, JDS ಅವರು ಈ ಕಡೆ ಬರೋ ಸಾಧ್ಯತೆ ಇದೆ. ನನಗೂ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ನು, ನಾನು ಹೆಸರು ನನಗೂ ಸ್ನೇಹಿತರು ಸಿಗ್ತಾ ಇರ್ತಾರಲ್ಲ, ತುಂಬ ಜನ JDS ಅವರು BJP ಅವರು ಬರಕ್ಕೆ ರೆಡಿ ಇದ್ದಾರಂತೆ. ಮತ್ತು ಇನ್ನು BJP ಅವರು JDS ಅವ್ರು ನನ್ನ ಮೇಲೆ ಬಿದ್ದುಬಿಡ್ತಾರೆ. ಇನ್ನು ಹೆಸರು ಕೊಡೋಕ್ಕೆ ಕೇಳಿ, ತಾಕತ್ತಿದ್ರೆ ಹೆಸರು ಬಹಿರಂಗ ಮಾಡೋಕ್ಕೆ ಕೇಳಿ, ಹಂಗೆಲ್ಲ ಬಹಿರಂಗ ಮಾಡೋಕ್ಕಾಗಲ್ಲ ಸರ್. ನಮ್ಮ DK ಸಾಹೇಬರು ಕೈ ಹಾಕಿದರೆ ಒಂದು 8-10 ಜನ ಬರ್ಬೋದು ಈ ಕಡೆ. ನಿಮ್ಮ ಜೊತೆ ಯಾರಾದರೂ ಇದ್ದಾರೆ ಟಚ್? ನಾನು ಅಷ್ಟು ದೊಡ್ಡವನಲ್ಲ ಸರ್. ನನ್ನ ಕ್ಷೇತ್ರ ಆಯಿತು, ನಮ್ಮೂರಿಗೆ ನಮ್ಮ ಶಾಸಕ ಆಯಿತು, ಆತ್ಮೀಯರು ಇದ್ದಾರೆ ಕೆಲವರು ಅಂತ ಹೇಳಿ. ಎಲ್ಲರೂ ಆತ್ಮೀಯರಿದ್ದಾರೆ. ಅವ್ರಿಗೆ ಏನಾಗಿದೆ, ಕೆಲವರು BJP ಸ್ನೇಹಿತರು ನನಗೆ ಹೇಳೋದು, ಕ್ಲೋಸ್ ಫ್ರೆಂಡ್ಸು. ನೆಕ್ಸ್ಟ್ ಟೈಮು BJP ಬರೋ ಡೌಟ್ ಕಾರಣ ನೋಡ್ಬೋ, ಕ್ಷೇತ್ರ ಏನಾದರೂ ಟಿಕೆಟ್ ಕನ್ಫರ್ಮ್ ಮಾಡಿಸಿದ್ರೆ ನೋಡೋಣ ಬಂದ್ಬಿಡ್ತೀವಿ ಅಂತ ಒಬ್ಬರು ಅಂದಿದ್ದಾರೆ. ಇದು ಫ್ರೆಂಡ್ಲಿಯಾಗಿ ನಡೆದಿರೋ ಚರ್ಚೆ. ಸೀರಿಯಸ್ ಆಗಂತೂ ನಾನು ಪ್ರಸ್ತಾಪಿಸೋಕೆ ನಾನು ಯಾರು? ನಮ್ಮ CM ಸಾಹೇಬ್ರ ಹತ್ರ, DK ಸಾಹೇಬ್ರ ಹತ್ರ ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ನಾನು ಮಾತಾಡೋದಿಲ್ಲ, ನಡೆದಿರೋದು ಹೇಳಿ. ಅವರೇ ಆಪರೇಷನ್ ಕಮನ ಮಾಡ್ತಿದ್ದಾರಲ್ಲ ನಿಮ್ಮನ್ನೆಲ್ಲ. ಅವ್ರಿಗೆ BJP ಅವ್ರಿಗೆ ನಮ್ಮನ್ನೆಲ್ಲ ಪರ್ಚೇಸ್ ಮಾಡೋ ತಾಕತ್ತಿಲ್ಲ, ಅದಕ್ಕೆಲ್ಲ ನಾವು ಬೀಳೋದು ಇಲ್ಲ. ಮೋಸ್ಟ್ಲಿ BJP ಅವ್ರನ್ನ ಈ ಕಡೆ ಬರ್ದಂಗೆ ಕಾಪಾಡ್ಕೊಂಡ್ರೆ ಸಾಕು. ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಅನ್ನೋದು ಏನಾದರೂ ಆಗಿದೆಯಾ ಸರ್? ನನಗೇನು ಗೊತ್ತಿಲ್ಲ, ಬಟ್ ನಮ್ಮಲ್ಲೂ ತುಂಬ ಜನ ಸೀನಿಯರ್ಸ್ ಇದ್ದಾರೆ. ಅವ್ರಿಗೆಲ್ರಿಗೂ ಮಿನಿಸ್ಟ್ರಿ ಪೋಸ್ಟ್ ಸಿಗಲಿ ಅಂತ ನನ್ನ ಆಸೆ. ನೀವು? ನನಗೆ ಬೇಡ ಸರ್, ನನಗೆ ಬೇಡ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.